ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದಲ್ಲಿ ನೂತನವಾಗಿ ಶ್ರೀ ಸಿದ್ದೇಶ್ವರ ಫ್ಯೂಯಲ್ ಸ್ಟೇಷನ್ ಅನ್ನು ಜುಟ್ಟನಹಳ್ಳಿಯ ಲೀಲಾ ನಿಂಗೇಗೌಡರವರ ಒಡೆತನದಲ್ಲಿ ಪ್ರಾರಂಭಿಸಲಾಗಿದೆ. ಸಿಂಧು ಕೃಪಾಳು ಎಂಜಾರಿ ಸಿದ್ದೇಶ್ವರನ ಕೃಪೆಯನ್ನು ಬೇಡಿ ತಾಲೂಕು ಮಾಗಡಿ ಕೆಂಪೇಗೌಡರ ಮಾಗಡಿ ಸೀಮೆಯಲ್ಲಿ ಅತ್ಯುತ್ತಮವಾದಂಥ ಹಳ್ಳಿಕಾರ್ ತಳಿಯನ್ನು ಸಾಕ್ತಕ್ಕಂಥ ಕುಟುಂಬದವರಿಂದ ಜುಟ್ನಳ್ಳಿ ನರಸೇಗೌಡರು ನಿಂಗೇಗೌಡರು ಮತ್ತು ಮಕ್ಕಳಿಂದ ಇವತ್ತು ಪಟ್ಟಣದಲ್ಲಿ ಒಂದು ಹೊಸದಾಗಿ ಪೆಟ್ರೋಲ್ ಪಂಪ್ ಆರಂಭವಾಗಿದೆ. ಇದರ ಉದ್ದೇಶಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಮಾಗಡಿಯಲ್ಲಿ ಒಂದು ಸುಸಜ್ಜಿತವಾದ ಪೆಟ್ರೋಲ್ ಬಂಕ್ ಬೇಕು ಅಂತ ಎಲ್ಲ ಜನರ ಆಶಯ ಆಗಿತ್ತು. ಅದರಂತೆ ನಾವು HP ಕಂಪ್ನಿಯ ಹೊಸ ಒಂದು ಪೆಟ್ರೋಲಿಯಂ ಫ್ಯೂಯಲ್ ಸ್ಟೇಷನನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಈ ಬಂಕಲ್ಲಿ ನಿಮಗೆ ಏನೆಲ್ಲ ಫೆಸಿಲಿಟಿ ಸಿಗುತ್ತವೆ? ಈ ಬಂಕಲ್ಲಿ ನಾವು ಸದ್ಯಕ್ಕೆ ಇವಾಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆದ ಡೀಸೆಲ್ ಮತ್ತು ಪೆಟ್ರೋಲಿಯಮ್ಮು ಮತ್ತು ಪವರ್ ಪೆಟ್ರೋಲ್ ಇದೆ. ಇನ್ನು ಸ್ವಲ್ಪ ದಿನಗಳ ನಂತರ CNG ಗ್ಯಾಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಮಾಗಡಿ ಪಟ್ಟಣದಕ್ಕೆ ಸಂಬಂಧಪಟ್ಟಂಗೆ ಇದು ನಿಮ್ಮದು 8ನೇ ಬಂಕ್. ಅವರಿಗೆ ಕಾಂಪಿಟೇಷನ್ ಹೇಗೆ ಕೊಡ್ತೀರಾ ತಾವು? ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನಮ್ಮದು ಉದ್ದೇಶ ಸರ್. ಕ್ವಾಲಿಟಿಯಲ್ಲಿ ನಿಮ್ಮ ಪಕ್ಕ ಅಂತ ಹೇಳ್ತೀರಾ? ಏನದಕ್ಕೆ ಅಶ್ಯೂರ್ ಕೊಡ್ತೀರಾ? ಯಾವ ರೀತಿ? ಅದೇ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಕ್ವಾಲಿಟಿನೇ ಮೇಯ್ನ್ ಅಲ್ವಾ? ಅದೇ ನಮ್ಮದು ಮೇಯ್ನ್ ಮೋಷನ್. ಪ್ರಶಸ್ತಿ ಪುರಸ್ಕೃತರು, ಅಪ್ಪಟ ರಂಗ ಕಲಾವಿದರು, ನಿಂಗೇಗೌಡರ ಕುಟುಂಬದವ್ರಿಗೆ ಮಲ್ಲೇಶಣ್ಣ ಅವರು ರಂಗ ಕಲಾವಿದರು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಗ್ರಾಹಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಸುಸಜ್ಜಿತವಾದ ಮತ್ತು ಗುಣಮಟ್ಟದ HP ಪೆಟ್ರೋಲ್ ಪಂಪನ್ನು ಇವತ್ತು ಆರಂಭ ಮಾಡ್ತಾ ಇದ್ದೀರಿ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಏನಿಲ್ಲ ಸರ್, ಈಗ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮಾಗಡಿ ತಾಲೂಕಿನಲ್ಲಿ ಪೆಟ್ರೋಲ್ ಬಂಕ್ ಅನ್ನೋದು ಗೊತ್ತೇ ಇರಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹೆದ್ದಾರಿ ಆಗ್ತಾ ಇದೆ. ಈಗ ಬೆಂಗಳೂರಿನಿಂದ ಕೊಡಗಿನ ತನಕ ಈ ಒಂದು ರಸ್ತೆ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಅವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಸಾರ್ವಜನಿಕರು ನಮಗೆ ಹೆಚ್ಚಿನ ಒಂದು ಆರೋಗ್ಯ ದೃಷ್ಟಿ ಎಷ್ಟು ಮುಖ್ಯನೋ ಪೆಟ್ರೋಲ್ನ ಬಹಳ ಅಚ್ಚುಕಟ್ಟಾಗಿ ಕ್ಲೀನಾಗಿ ಅವರ ಆಸೆ ತೀರಿಸೋದು ನಮ್ಮ ಒಂದು ಕರ್ತವ್ಯ. ಯಾಕೆಂದರೆ ಅದರಲ್ಲಿ ಯಾವುದೇ ₹1 ಒಂದು ಪೈಸೆದು ಹೆಚ್ಚು ಕಡಿಮೆ ಅದಕ್ಕೆ ಗುಣಮಟ್ಟವನ್ನು ಕಾಯ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ. ಅದನ್ನು ನಾವು ಖಂಡಿತ ನೆರವೇರಿಸ್ತೀವಿ. ಎಲ್ಲ ಸಾರ್ವಜನಿಕರ ಸಹಕಾರನೂ ನಾವು ಬಹಳ ಅಚ್ಚುಮೆಚ್ಚಿನಿಂದ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಲಿ. ನಾವು ಅವ್ರ ಜೊತೆಯಲ್ಲಿರ್ತೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಅದನ್ನು ಆಗೋದಕ್ಕೆ ನಾವು ಬಿಡೋದು ಇಲ್ಲ, ಅದು ಆಗೋದು ಇಲ್ಲ. ಆ ಒಂದು ನಂಬಿಕೆಯನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದೇಶೀಯ ಹಳ್ಳಿಕಾರ್ ತಳಿಯ ರಾಸುಗಳನ್ನು ಸಾಕಿ ಅಂದಿನ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ 1997ನೇ ಸ್ವಾಮಿ ಕರ್ನಾಟಕ ಸರ್ಕಾರದಿಂದ ಯಾರನ್ನೂ ರೈತರನ್ನು ಕರ್ಕೊಂಡು ಹೋಗಿರಲಿಲ್ಲ. ಮಹಾರಾಷ್ಟ್ರದಲ್ಲಿ ಅವತ್ತು ಗೋಪಿನಾಥ್ ಮುಂಡೆ ಅಂತ ಮುಖ್ಯಮಂತ್ರಿಗಳು ಕರ್ನಾಟಕ ಮಳಿಗೆ ಅಂತ ನಮಗೂ ಇಡೀ ದೇಶದ ಎಲ್ಲ ಕಡೆಯಿಂದ ಬಂದಿದ್ದು, ಬರೀ ನಮ್ಮ ರಾಜ್ಯ ಅಂತಲ್ಲ. ಆದರೆ ಅದು ಹೆಚ್ಚಿನ ನಮಗೊಂದು ಬಿರುದು ಕೊಟ್ಟು ನಮ್ಮನ್ನು ವಿಶೇಷವಾಗಿ ಆಹ್ವಾನ ಮಾಡಿ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಆ ಒಂದು ಪಶುಸಂಗೋಪನಾ ಇಲಾಖೆ ಎಲ್ಲ ಅಧಿಕಾರಿಗಳು ನಮಗೆ ಬಹಳಷ್ಟು ಖುಷಿಪಟ್ಟು ನಮಗೆ 4 ಸರ್ಟಿಫಿಕೇಟ್ ಕೊಟ್ಟವ್ರೆ.
ಬಹುಮಾನನೂ ಕೊಟ್ಟಿದ್ದರು. ಅವೆಲ್ಲ ಏನೋ ಮೊದಲಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಮುಂದೇನು ಹಂಗೆ ನಡೀಲಿ ಅಂತ ನಿಮ್ಮೆಲ್ಲರ ಇದರಲ್ಲಿ ನಾನು ಹಳ್ಳಿಕಾರ್ ತಳಿಯ ರಾಸುಗಳನ್ನು ಸಾಕಿ ಪ್ರಶಸ್ತಿ ಪುರಸ್ಕೃತರಾದಂತೆ, ರಂಗಕಲೆಯನ್ನು ನಾಡಿಗೆ ಪರಿಚಯಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತೆ HP ಪೆಟ್ರೋಲ್ ಪಂಪ್ ಕೂಡ ಚೆನ್ನಾಗಿ ನಡೀಲಿ, ಯಶಸ್ವಿ ಆಗಲಿ, ನಿಂಗೇಗೌಡರು ಮತ್ತು ಕುಟುಂಬದವರಿಗೆ ಯಶಸ್ವಿ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.